ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಗಾಯ್ಸ್. ಬನ್ನಿ ಇವತ್ತಿನ ವೀಡಿಯೋ ಏನಂತ ಹೇಳಿ ನೋಡೋಣ. ಇವತ್ತು ನಮ್ಮ ಧೃತಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ, ಸೊ ನಾನು ಅಲ್ಲಿಗೆ ಹೊರಟಿದ್ದೀನಿ. ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ಸ್. ಗೈಸ್, ನಾನು ಆವಾಗಲೇ ಹೇಳ್ದಾಗೆ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಾವ ಇಬ್ಬರೂ ಹೊಲ ಹೊಡಿಯೋಕ್ಕೆ ಹೋಗಿದ್ದಾರೆ ಟ್ರ್ಯಾಕ್ಟರಲ್ಲಿ. ನಮ್ಮ ಮಾವ ಇಲ್ಲಿ ಹೊಡಿತಿದ್ದಾರೆ ನೋಡಿ. ಸ್ವಲ್ಪ ಮಳೆ ಬಂದಿತ್ತು, ಸೊ ಅದಕ್ಕೆ ಏನಾದರೂ ಬಿತ್ತೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನೋಡಿ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಹೊಲದಲ್ಲಿ ಹೋದರೆ ಒಂಥರ ಚಂದ ಇವನ್ನೆಲ್ಲ ನೋಡೋಕ್ಕೆ. ಇವತ್ತು ಮಳೆ ಬರ್ತಾ ಇದೆ, ನಾನು ಆವಾಗಲೇ ಹೇಳಿದ್ದು. ಏನಂದರೆ ಇವತ್ತತ್ತು ತುಂಬ ಮಳೆ ಇತ್ತು ಗಾಯ್ಸ್. ಮಳೆಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಮಳೆ ಇತ್ತು. ನಾವು ನಮ್ಮ ಧೃತಿ ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅಲ್ಲಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ನೋಡ್ರಿ ಇಲ್ಲಿ ನಮ್ಮ ಹಸ್ಬೆಂಡು ಸ್ನಾನ ಮಾಡ್ತಾಯಿದ್ದಾರೆ, ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ನೋಡ್ರಿ ಇಲ್ಲಿ ಯಾವುದೋ ಇದು ದೊಡ್ಡ ಕೆರೆ, ಇಲ್ಲಿ ಹೋಗಿ ಈಜೊಡಿತಿದ್ದಾರೆ. ನನ್ನ ಹತ್ರ ಏನಂತ ಹೇಳಿದ್ರು ಅಂದರೆ, ನನಗೆ ಈಜಾಡೋಕ್ಕೆ ಬರೋದೇ ಇಲ್ಲ, ನನಗೆ ಯಪ್ಪ ಭಯ ಆಗುತ್ತೆ ಅಂತ ಹೇಳಿದರು. ಅಲ್ಲಿ ನೋಡಿದರೆ ಅಲ್ಲಿ ಅಷ್ಟು ದೂರದಿಂದ ಹಾರಿ ಹೋಗಿ ಈಜೊಡಿತಿದ್ದಾರೆ ನೋಡಿ ಗೈಸ್. ನನಗಂತೂ ತುಂಬ ಖುಷಿ ಆಯ್ತು. ನಮ್ಮ ಮನೇಲಿ ನೀರಿತ್ತೆ ನೋಡಿ. ಎಲ್ಲಾದರೂ ನಮಗೆ ಹೊರಗಡೆ ಹೋದಾಗ ನಮ್ಮ ತಂಗಿ ಗಂಡ ಈಜಾಡ್ತಾರೆ, ಅದಕ್ಕೆ ನೀವು ಹೊಡೀರಿ ಅಂದರೆ ಹೊಡಿಯಲ್ಲ ಅಂತ ಹೇಳ್ತಿದ್ರು. ಇಲ್ಲಿ ನೋಡಿದರೆ ಹೆಂಗೆ ಹೊಡಿತಿದ್ದಾರೆ ನೋಡ್ರಿ ಗಾಯ್ಸ್. ಒಂಥರ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಫಸ್ಟ್ ಟೈಮ್ ನೋಡೋದಲ್ಲ. ಈ ಹೊಡಿಯೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸಡನ್ನಾಗಿ ಸರ್ಪ್ರೈಸ್ ಕೊಡ್ತಾರೆ ನೋಡ್ರಿ, ಅದು ತುಂಬ ಖುಷಿಯಾಗುತ್ತೆ. ಇವತ್ತು ಒಂಥರ ಏನೋ ಒಂಥರ. ಇವತ್ತು ದಿನ ನಮ್ಮ ಮನೇಲಿ ಇರ್ತಿರ್ಲಿಲ್ಲ, ಒಬ್ಬಳೇ ಇರ್ತಿದ್ದೆ. ಇವತ್ತು ನಮ್ಮ ಮನೆಯವ್ರಿಗೆ ಇರೋದ್ರಿಂದ ತುಂಬ ಖುಷಿ ಆಗ್ತೈತೆ. ಇವಾಗ ಮತ್ತೆ ಬಾಡಿಗೆ ಬಂದಿದೆ, ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಬೆಳಗ್ಗೆ ನಾವು ಅನ್ನ ಚಟ್ನಿ ಮಾಡಿದ್ದೆ. ಅನ್ನ ಚಟ್ನಿ ಊಟ ಮಾಡ್ಕೊಂಡು ಆವಾಗಲೇ ಹೇಳಿದ್ನಲ್ಲ, ಧೃತಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಟ್ಬಿಟ್ಟಿದ್ದೀನಿ ಗಾಯ್ಸ್. ಇವಾಗ ನಾನು ಫೈನಲಾಗಿ ನಾನು ಸ್ಕೂಲ್ ಹತ್ರ ಬಂದೆ. ಇದು ನನ್ನ ಮಗಳು ಸ್ಕೂಲ್, ಇದು ಇಲ್ಲೇ ನನ್ನ ಮಗಳು ಓದ್ತಿರೋದು ತಾಳ್ವಟ್ಟಿಲಿ. ಸೊ ಇಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಇಲ್ಲಿ ನಮಗೆ ಒಳಗಡೆ ಹೋಗಿ ಕುತ್ಕೊಂಡಾಗ ಒಂದೊಂದು ಚಾರ್ಟ್ ಕೊಟ್ಟರು ಮೇಡಮು. ನೋಡ್ರಿ ಇಲ್ಲಿ ನಾನು ಯಾರು, ನನಗೆ 4 ವರ್ಷ, ನಾನು ಶಾಲೆಗೆ ಹೋಗುತ್ತೇನೆ, ನನಗೆ ತುಂಬ ಆತ್ಮವಿಶ್ವಾಸವಿದೆ, ನಾನು ಆಟ ಆಡುವುದರಿಂದ ಚೆನ್ನಾಗಿ ಕಲಿಯುತ್ತೇನೆ, ನನ್ನ ಮೆದುಳು ಯಾವಾಗಲೂ ಸಕ್ರಿಯವಾಗಿರ್ತದೆ, ನನಗೆ ಪ್ರೀತಿ ಮತ್ತು ಅನುಕಂಪ ತೋರಿಸಿ, ಈ ಥರ ಎಲ್ಲ ಈ ಚಾರ್ಟಲ್ಲಿ ಬರೆದಿತ್ತು. ಇದನ್ನು ನಮಗೆ ಕೊಟ್ಟು ನೀವು ಓದ್ರಿ ಅಂತ ಹೇಳಿದರು. ಸೊ ಇದು ಪೇರೆಂಟ್ಸ್ ಮೀಟಿಂಗ್ ಮಾಡಿರೋ ಕಾರಣ ಏನಪ್ಪ ಅಂದರೆ, ಇದು ಟೀಚರ್ಸಿಗೂ ಮತ್ತು
ಪೇರೆಂಟ್ಸಿಗೂ ಯಾವ ರೀತಿ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಅಂತ ಅವರು ಸ್ಕೂಲಲ್ಲಿ ಏನು ಕಲಿಸಿರ್ತಾರೋ ಅದನ್ನು ನಾವು ಇಲ್ಲಿ ಕಲಿಸ್ಬೇಕು ಅಂತ ಅವರು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದನ್ನ ನಾವು ಮನೇಲಿ ಯಾವ ರೀತಿ ಮಾಡಬೇಕಂತ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ ನೋಡಿರಿ. ಒಂದು ಗ್ಲಾಸ್ ಇಟ್ಕೊಂಡು ಒಂದು ಪೇಪರ್ ಇಟ್ಕೊಂಡು ಟೀಚರ್ಸು ಮತ್ತು ಪೇರೆಂಟ್ಸು ಅದನ್ನು ಈ ಕಡೆ ತಗೊಂಬರ್ತಿದ್ದಾರೆ. ಸ್ಕೂಲಿಂದ ಮನೆ ಅಂತ ಎಕ್ಸಾಂಪಲ್ ಕೊಟ್ಟರು. ಅದನ್ನು ಈ ಕಡೆ ತಗೊಂಬರ್ತಾರೆ ಗೈಸ್. ಅದರ ಅರ್ಥ ಏನು ಅಂದರೆ ಟೀಚರ್ಸು ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿರ್ತಾರೋ ಅದನ್ನು ಮನೇಲಿ ಪೇರೆಂಟ್ಸು ರಿವಿಷನ್ ಮಾಡಿಸ್ಬೇಕು ಅಂತ ಇದ್ರ ಅರ್ಥ. ಗ್ಲಾಸ್ ಇರೋದು ಮಗು, ಪೇಪರ್ ಇಟ್ಕೊಂಡಿರೋದು ಆ ಕಡೆ ಈ ಕಡೆ ಟೀಚರ್ಸು. ಇವಾಗ ಒಬ್ಬರು ಟೀಚರ್ಸು ಕೈ ಬಿಟ್ರೂ ಗ್ಲಾಸು ಕೆಳಗೆ ಬೀಳುತ್ತೆ, ಪೇರೆಂಟ್ಸ್ ಬಿಟ್ರೂ ಗ್ಲಾಸ್ ಕೆಳಗೆ ಬೀಳುತ್ತೆ. ಸೊ ಅದಕ್ಕೆ ಏನು ಟೀಚರ್ಸ್ ಹೇಳ್ಕೊಟ್ಟಿದ್ದನ್ನ ಮನೆಗೂ ನಾವು ಹೇಳ್ಕೊಟ್ರೆ ಮಗು ತುಂಬ ಚೆನ್ನಾಗಿ ಕಲಿಯುತ್ತೆ ಅಂತ ಹೇಳ್ಬಿಟ್ಟು ಇವರು ಈ ರೀತಿ ನಮಗೆ ಮಾಡಿ ತೋರಿಸಿದ್ರು ಟೀಚರ್ಸು. ತುಂಬ ಖುಷಿಯಾಯಿತು, ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಮಕ್ಕಳು ತುಂಬ ಚೆನ್ನಾಗಿ ಓದ್ತಿದ್ದಾರೆ. ಸೊ ಗಾಯ್ಸ್, ಇಲ್ಲಿ ನಾವು ಇದೆಲ್ಲ ಮುಗಿದ್ಮೇಲೆ ತಿನ್ನೋದಕ್ಕೆ ಅಂತೇಳಿ ಬಿಸ್ಕೆಟ್ ಟೀ ಕೊಟ್ಟರು. ನೆಕ್ಸ್ಟು ಬಾಳೆಹಣ್ಣು ಕೊಟ್ಟರು ನಮಗೆ. ನಾನು ಅದನ್ನು ನನ್ನ ಮಗಳಿಗೆ ಕೊಟ್ಟು ಫೈನಲಾಗಿ ಅದು ಮುಗೀತು ಪೇರೆಂಟ್ಸ್ ಮೀಟಿಂಗು. ಅಲ್ಲಿಂದ ನಾನು ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀನಿ ಗೈಸ್. ಇವತ್ತು ಸ್ವಲ್ಪ ಮಳೆ ಬರ್ತಾಯಿದೆ. ನಾನು ಒಬ್ಬಳೇ ಹೋಗಿದ್ದೆ, ನಮ್ಮ ಮನೆಯವ್ರು ಬಂದಿರಲಿಲ್ಲ, ಹೊಲಕ್ಕೆ ಹೋಗಿದ್ರಲ್ಲ. ಇಲ್ಲಿ ವೆಹಿಕಲ್ದೊಂದು ಸಮಸ್ಯೆ, ಯಾತ್ರೆಗೂ ಸಿಗೋಲ್ಲ ಆ ಕಡೆ ಈ ಕಡೆ ಹೋಗೋಕ್ಕೆ. ಈ ಕಡೆ ಐಮಂಗ್ಳಕ್ಕೆ ಹೋಗ್ಬೇಕು ಅಂದ್ರೂ ಅಷ್ಟೇ ಪ್ರಾಬ್ಲಮ್, ನಮ್ಮೂರಿಗೆ ಹೋಗ್ಬೇಕು ಅಂದ್ರೂ ಅಷ್ಟೇ ಪ್ರಾಬ್ಲಮ್ಮು. ಸೊ ಅದಕ್ಕೆ ಇಲ್ಲ ಸ್ವಲ್ಪ ವೆಯ್ಟ್ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೆ. ನೆಕ್ಸ್ಟ್ ನಾನಿಲ್ಲಿ ಗಾಯ್ಸ್ ಫೈನಲಾಗಿ ಮೀಟಿಂಗ್ ಎಲ್ಲ ಮುಗೀತು. ಮೀಟಿಂಗ್ ಮುಗಿದ್ಮೇಲೆ ನಾನು ಮನೆಗೆ ಬಂದುಬಿಟ್ಟೆ. ಮಳೆ ಬರ್ತಿತ್ತು ಗಾಯ್ಸ್. ನಮ್ಮ ಹಸ್ಬೆಂಡ್ ಬೇರೆ ಬಂದಿರಲಿಲ್ಲ. ನಾನು ಅಲ್ಲಿ ಯಾವುದೋ ಬೈಕ್ ಸಿಕ್ತು, ಅದ್ರಲ್ಲಿ ಹತ್ಕೊಂಡು ಬಂದೆ. ಸೊ ಅಲ್ಲಿಂದ ಬಂದು ನಾವು ಸ್ವಲ್ಪ ಮಳೇಲಿ ನೆಂತ್ಕೊಂಡು ಬಂದೆ. ಇವಾಗ ಮನೆಗೆ ಬಂದು ನೋಡಿ ಚುರ್ಮುರಿ ತಿನ್ನೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಹೋಗ್ಬೇಕಾದ್ರೆ ಊಟ ಸರಿಯಾಗಿ ಮಾಡಲಿಲ್ಲ. ಸೊ ಅದಕ್ಕೆ ಇವಾಗ ತಿನ್ನೋಣ ಅಂತ ಕೂತಿದ್ದೀನಿ. ನಮ್ಮ ಮನೆಯವರು ಹೊಲಕ್ಕೆ ಹೋಗಿದ್ದಾರೆ, ಹೊಲ ಹೊಡಿಯೋದಕ್ಕೆ. ಸೊ ಅದಕ್ಕೆ ನಾನು ಒಬ್ಬಳೇ ಇರೋದು, ತಿನ್ನೋಣ ಅಂತೇಳಿ ಕೂತ್ಕೊಂಡಿದ್ದೀನಿ ಗಾಯ್ಸ್. ಅದೆಲ್ಲ ಮುಗಿದ್ಮೇಲೆ ನಮ್ಮ ಮನೆಯವರು ಬರ್ತಾಯಿದ್ರು. ನೋಡ್ರಿ ಇಲ್ಲಿ ನನ್ನ ಮಗಳು, ಇಬ್ಬರು ಮಕ್ಕಳನ್ನ ಅವರಪ್ಪ ಹೆಂಗೆ ಎತ್ಕೊಂಡು ಬರ್ತಾಯಿದ್ದಾರೆ. ಅಷ್ಟು ಆಸೆ ಅವರಪ್ಪ ಮೇಲೆ. ನಾನು ಇಳಿರಿ ಅಂದ್ರೂ ಅವರಪ್ಪ ಬೈತಿತ್ತು, ಬಿಡು ಕೂತ್ಕೊಳ್ಳಿ ಅಂತೇಳಿ. ನೋಡ್ರಿ ಇಲ್ಲಿ ಕರ್ಕೊಂಬರ್ತಿದ್ದಾರೆ ಮನೆ ಹತ್ರ. ನಾನು ಅವ್ರಿಗೆ ನೀರು ಕಾಸ್ತಾ ಇದ್ದೆ ಸ್ನಾನ ಮಾಡೋದಕ್ಕೆ ಅಂತೇಳಿ. ಬಂದು ಇವಾಗ ಇಳಿದ್ರು ನೋಡ್ರಿ. ಇವಾಗ ನೆಕ್ಸ್ಟ್ ನಮ್ಮ ಮನೆಯವರು ಸ್ನಾನ ಎಲ್ಲ ಮಾಡಿಬಿಟ್ಟು ಒಳಗಡೆ ಬಂದು ಕೂತ್ಕೊಂಡ್ರು. ಅಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಪಾಪಗೆ ಜ್ಯೂಸ್ ಕುಡಿಸ್ತಿದ್ದಾರೆ. ಅವ್ನು ನೋಡ್ರಿ ಹೆಂಗೆ ಕುಡಿತಿದ್ದಾನೆ. 2-3 ದಿನ ಆಗಿತ್ತು ಜ್ಯೂಸ್ ತರದಲ್ಲೇ. ನಾನು ತರಲ್ಲ, ನಮ್ಮ ಮನೆಯವರಿದ್ರೆ ಅಷ್ಟೇ ತಗೊಂಬರೋದು. ನಾನು ಇವ್ನು ಯಾವನ್ನೂ ಕೂಡ ಕೊಡಿಸಲ್ಲ ಜಾಸ್ತಿ. ನಮ್ಮ ಹಸ್ಬೆಂಡ್ ತಗೊಂಬಂದು ಇಬ್ಬರಿಗೂ ಕೊಟ್ಟಿದ್ದಾರೆ. ನೋಡ್ರಿ ಇಬ್ಬರು ಕುಡಿತಾ ಇದ್ದಾರೆ. ಒಬ್ಬಳೇ ಇರೋಕ್ಕೆ ಬೇಜಾರಾಗ್ತಿರುತ್ತೆ. ಇವಾಗ ನಮ್ಮ ಮನೆಯವ್ರು ಬಂದರೆ ಏನೋ ಒಂಥರ ಖುಷಿ. ಅದೇ ಬಾಡಿಗೆ ಹೋಗಿ ಒಂದು 5 ದಿನ 4 ದಿನ ಆದಮೇಲೆ ಬರ್ತಾರೆ. ತುಂಬ ಖುಷಿಯಾಗುತ್ತೆ ಬಂದಮೇಲೆ ನಾವು ಅವ್ರ ಜೊತೆಗಿರೋದು. 5-6 ದಿನ ಬಿಟ್ಟಿರ್ತೀವಲ್ಲ, ಫೀಲೇ ಬೇರೆ ಗೈಸ್. ಅವ್ರು ಬಂದಾಗ ಏನೋ ಒಂಥರ ಖುಷಿ ನಮ್ಮ ಮನೆಯವರು. ಇಲ್ಲಿ ನನ್ನ ಮಗಳು ಆಟ ಆಡಿಸ್ತದಲ್ಲ ನೋಡ್ರಿ, ಈ ನಿಧಾನ ಕುಡಿ ಚೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ. ನಮ್ಮ ಹಸ್ಬೆಂಡು ಬೈತಿದ್ದಾರೆ ಅವಳೆಲ್ಲ ಚೆಲ್ಲಿದ್ಲು ಅಂತ ಹೇಳಿ. ನಾನು ಹೇಳ್ತಿದ್ದೆ, ನಿನ್ನ ಮಗಳು ಈ ರೀತಿ ಅಲ್ಲಿ ಸ್ಕೂಲಲ್ಲಿ ಏನೇನು ಹೇಳಿದ್ರು ಅದನ್ನೆಲ್ಲ ಹೇಳ್ತಿದ್ದೆ. ನಮ್ಮ ಹಸ್ಬೆಂಡ್ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಯಾಕೆ ಗೊತ್ತಾ, ನನ್ನ ಮಗಳು ಓದಿದಂಗೆ ಓದಲಿ ಅಂತಾರೆ. ಫಸ್ಟಿಗೆ ಸ್ಟಾರ್ಟಿಂಗು ನನ್ನ ಮಗಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಭಾರಿ ಹಠ ಮಾಡ್ತಿದ್ಲು, ಹೋಗಲ್ಲ ಅಂತೇಳಿ. ನಮ್ಮ ಹಸ್ಬೆಂಡ್ ಆಲೇ ಡಿಸೈಡ್ ಮಾಡಿಬಿಡ್ತಿರು, ಬಿಡ್ರಿ ನಾವು ಅಳ್ತಾಳೆ, ಕಳಿಸೋದೇ ಬೇಡ ಅಂತೇಳಿ. ನಾನು ಆಮೇಲೆ ಹೆಂಗೆಂಗೋ ಫೋರ್ಸ್ ಮಾಡಿ ಹೋಗ್ಲಿ ಅಂತೇಳಿ ಇದು ಮಾಡಿ ಒಪ್ಪಿಸಿ ಕಳ್ತಿದ್ದೀನಿ. ನೋಡ್ರಿ ಇಲ್ಲಿ ನನ್ನ ಮಗ ಹೆಂಗೆ ಬ್ಯಾಟಿಂಗ್ ಮಾಡ್ತಿದ್ದಾನೆ ಕುರ್ಕುರಿ ತಿನ್ನೋದು. ಇಲ್ಲಿ ನಮ್ಮ ಹಸ್ಬೆಂಡಿಗೆ ಅಂತೇಳಿ ಟೀ ಕಾಸ್ಕೊಟ್ರೆ ನನ್ನ ಮಗಳು ನನಗೂ ಬೇಕು ಅಂತ ಹೇಳಿ ಕುಡಿತಿದ್ದಾಳೆ. ನೋಡ್ರಿ ಇಲ್ಲಿ ಹಿಂಗೆ ಕುಡಿತಿದ್ದಾಳೆ, ಟಿ ವಿ ನೋಡ್ಕೊಂಡು. ಏನು ಸ್ಟೈಲಾಗಿ, ಭಾರಿ ಹುಡುಗಿ ಬಿಡ್ರಿ ಇವಳು. ಏನು ಇದು ಅಂದರೆ ಸಖತ್ತು. ಇಲ್ಲಿ ನನ್ನ ಮಗ ಪಾಪ ಒಬ್ಬನೇ ಕೂತ್ಕೊಂಡು ಕುರ್ಕುರಿ ತಿಂತಿದ್ದಾನೆ ಮಂಚದ ಮೇಲೆ. ನಮ್ಮ ಮನೆಯವ್ರು ಇವನು ನೋಡೋ ಅಂತ ಕರೆದ್ರು. ನೋಡ್ರಿ ಇಲ್ಲಿ ಹೆಂಗೆ ತಿಂತಿದ್ದಾನೆ ಅಂತ. ನೋಡ್ರಿ ನಮ್ಮ ಮನೆಯವರು ನನಗೆ ಕೊಡು ಅಂತ ಕೇಳ್ತಿದ್ರು. ನೋಡ್ರಿ ಇಲ್ಲಿ ಕೇಳ್ತಿದ್ದಾರೆ ಕೊಡು ಅಂತ. ಕೊಡಲ್ಲ ಗಾಯ್ಸ್. ಅವನ ಹತ್ರ ಏನಾರ ಇರಲಿ, ಅವ್ರ ಅಕ್ಕರಿಗೆ ಆಗಲಿ ಏನೂ ಕೊಡಲ್ಲ.
ಫಸ್ಟ್ ತಿನ್ನಬೇಕು, ತಿಂದೆಲ್ಲ ಮಿಕ್ಕಿದ್ರೆ ಮಾತ್ರ ಕೊಡ್ತಾನೆ ಅಂತ ಇವನು ಹಾಗೆ ಆಡ್ತಾನೆ ಗಾಯ್ಸ್ ಇವನು. ಆಮೇಲೆ ಜಾಸ್ತಿ ಅಳೋದು ಕ್ಯಾತೆ ಮಾಡೋದು ಏನೂ ಇಲ್ಲ. ಹೊಟ್ಟೆ ತುಂಬ ಇದ್ಬಿಟ್ರೆ ಸುಮ್ಮನೆ ಅವ್ನು ಪಾಡಿಗೆ ಅವ್ನು ಆಡ್ತಾನೆ. ಯಾರು ಆಡಿಸ್ಬೇಕು ಅಂತಲೂ ಏನೂ ಇಲ್ಲ. ನಮ್ಮ ಹಸ್ಬೆಂಡು ಹೊಲ್ದಕ್ಕೆ ಊಟ ತಂದೋಕೆ ಅಂತೇಳಿ ಬಂದಿದ್ದರು. ಆ ಕಡೆ ಮನೇಲಿ ಸೊಪ್ಪಿಂದು ಹೆಸರು ಮಾಡಿದರು, ಅಂದರೆ ಬಸ್ಸಾರು ಮಾಡಿದರು. ನನಗೆ ಇಲ್ಲಿ ಪಾರ್ಸಲ್ ಕೊಟ್ಟು ಕಳಿಸಿದ್ದಾರೆ ನೋಡ್ರಿ. ಬಾಕ್ಸ್ ಎಷ್ಟು ಚೆನ್ನಾಗೈತೆ, ನನಗೆ ತುಂಬ ಇಷ್ಟ ಆಯಿತು. ಕ್ಯೂಟಾಗೈತೆ. ಬಾಕ್ಸಲ್ಲಿ ಸಾಂಬಾರು ಹಾಕಿದ್ದಾರೆ, ಬಸ್ಸಾರು ಮತ್ತು ಮುದ್ದೆ, ಅನ್ನ, ಈ ಕಾಳು ಮಾಡಿದ್ರು. ನನಗೆ ಕೊಟ್ಟು ಕಳಿಸಿದ್ರಿ ನೋಡ್ರಿ. ನಾನು ಊಟ ಮಾಡೋಣ ಅಂತೇಳಿ ತೆಗೆದ್ಬಿಟ್ಟು ಬಾಕ್ಸ್ ಎಲ್ಲ ಹಾಕಂತ ಇದ್ದೀನಿ. ಭಾಳ ದಿನ ಆಗಿತ್ತು ತಿಂದಿರಲಿಲ್ಲ ಈ ಥರ ಸಾಂಬಾರು. ಅದಕ್ಕೆ ನಮ್ಮ ಮನೆಯವರು ಕೊಟ್ಟು ಕಳಿಸಿದ್ರು ಊಟ ಮಾಡಲಿ ಅಂತ. ಅದಕ್ಕೆ ನಾನಿವಾಗ ಅನ್ನ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಕಾಳು ಎಲ್ಲ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಗಾಯ್ಸ್, ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಪೋರ್ಟ್